ಮತ್ತೊಮ್ಮೆ ಎಲ್ಲರಿಗೂ ಜ್ಞಾನಗಣಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಳೆದ ಕ್ಲಾಸ್ನಲ್ಲಿ ಹೇಳಿದ್ದೆ ನಾವು ವರ್ಜಿಸುವ ವಿಧಾನ ಮಾಡ್ತಿದ್ವಿ. ವರ್ಜಿಸುವ ವಿಧಾನದಲ್ಲಿ ಫಸ್ಟ್ ಟೈಪ್ ಲೆಕ್ಕನ ಮಾಡಿದ್ವಿ. ಹೇಗೆ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗೋದು, ಒಂದು ಪ್ಲಸ್ ಒಂದು ಮೈನಸ್ ಕೊಡ್ತಾರೆ, ವೈ ಕ್ಯಾನ್ಸಲ್ ಆಗೋದು, ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗೋದು. ಬಟ್ ಈಗ ಒಂದು ಎರಡನೇ ವಿಧ, ಒಂದು ಚೂರು ಚೇಂಜ್ ಇದೆ. ಏನ್ ಚೇಂಜು ನೋಡಿ, ಇಲ್ಲಿ 2x + y = 6, x + y = 4 ಅಂತಿದೆ. ನೋಡಿ, ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. ಅದೆಲ್ಲರಿಗೂ ಗೊತ್ತು. ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಇಲ್ಲಿ ನೋಡಿ, ಇದು 2x, ಇದು 1x, ಇದು ಬೇರೆ ಬೇರೆ ಆಯ್ತು. ಈಗ ಕರೆಕ್ಟ್ ಅಲ್ವಾ? ನೋಡಿ, ಇಲ್ಲೂ y ಇದೆ, ಇಲ್ಲೂ y ಇದೆ. ಕರೆಕ್ಟ್ ಸರ್, ಕ್ಯಾನ್ಸಲ್ ಮಾಡ್ಬೋದಾ? ಇಲ್ಲ. ಯಾಕೆ ಕ್ಯಾನ್ಸಲ್ ಮಾಡಕ್ಕಾಗಲ್ಲ? ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಸೊ ಅದನ್ನ ನಾವು ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಏನ್ ಕ್ಯಾನ್ಸಲ್ ಮಾಡೋದು ಸರ್? ಈಗ ಒಂದು ಪ್ಲಸ್ ಇರಬೇಕು, ಒಂದು ಮೈನಸ್ ಇರಬೇಕು ಸರ್ ಕ್ಯಾನ್ಸಲ್ ಮಾಡಕ್ಕೆ. ಹೆಂಗ್ ಕ್ಯಾನ್ಸಲ್ ಮಾಡೋದು? ನೋಡಿ, ಇದನ್ನ ಈಕ್ವೇಶನ್ 1, ಇದು ಈಕ್ವೇಶನ್ 2, ಸಮೀಕರಣ 1, ಸಮೀಕರಣ 2. ನೋಡಿ, ಈ ಸಮೀಕರಣ 2 ಏನಿದೆ ಗೊತ್ತಾಯ್ತಾ? ಸಮೀಕರಣ 2 ಏನಿದೆ ಅದರಲ್ಲಿರುವಂತಹ ಸಿಂಬಲ್ಸ್ ಅಂದ್ರೆ ಚಿಹ್ನೆಗಳನ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್ ಮಾಡಬೇಕು. ನೋಡಿ, ಇಲ್ಲಿ ಪ್ಲಸ್ ಇತ್ತು, ಇದನ್ನ ಮೈನಸ್ ಮಾಡಿದ್ವಿ. ಇಲ್ಲಿ ಪ್ಲಸ್ ಇದೆ ಸರ್, ಇದನ್ನು ಮೈನಸ್ ಮಾಡಿದ್ವಿ. ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ, ಸೊ ಇದನ್ನು ಕೂಡ ಮೈನಸ್ ಮಾಡಿದ್ವಿ. ಅಂದ್ರೆ ಈಗೇನಾಯ್ತು, ಸಮೀಕರಣ 2ನೇದು ಯಾವ ತರ ಬರುತ್ತೆ? ಪ್ಲಸ್ ಇದ್ದಿದ್ ಮೈನಸ್ ಆಗುತ್ತೆ ಸರ್, ಪ್ಲಸ್ ಇದ್ದಿದ್ ಮೈನಸ್, ಪ್ಲಸ್ ಇದ್ದಿದ್ ಮೈನಸ್ ಆಯ್ತು. ಕರೆಕ್ಟ್ ಅಲ್ವಾ? ಈಗ ನೋಡಿ, +2x ಪ್ಲಸ್ ಜಾಗದಲ್ಲಿ ಏನ್ ಬಂದಿದೆ? ಮೈನಸ್. ಪ್ಲಸ್ y ಪ್ಲಸ್ ಜಾಗದಲ್ಲಿ ಏನು? ಮೈನಸ್ y. ಈಗ ಕರೆಕ್ಟ್ ಆಗಿ ನೋಡಿ, y ಒಂದು ಪ್ಲಸ್, ಇನ್ನೊಂದು ಏನಾಯ್ತು? ಮೈನಸ್. ಚೇಂಜ್ ಮಾಡ್ಕೊಂಡಿದೀವಿ. ಕರೆಕ್ಟ್ ಅಲ್ವಾ? ಸೊ ಈಗ ಇದನ್ನ ನೀವು ಕ್ಯಾನ್ಸಲ್ ಮಾಡಬಹುದು. ಇಷ್ಟೇ, ಒಂದೇ ಒಂದು ಸ್ಮಾಲ್ ಡಿಫ್ರೆನ್ಸ್. ಏನು ಅಂದ್ರೆ, ಎರಡು ಸೇಮ್ ಚಿಹ್ನೆಗಳು ಕೊಟ್ಟಾಗ ಏನ್ ಮಾಡ್ಬೇಕು ನೀವು? ಈ ಚಿಹ್ನೆಗಳನ್ನ ಚೇಂಜ್ ಮಾಡಬೇಕು. ಎರಡನೇ ಅಷ್ಟು ಚಿಹ್ನೆ ಚೇಂಜ್ ಮಾಡ್ಬೇಕು, ಒಂದ್ ಮಾತ್ರ ಅಲ್ಲ, 3 ಚಿಹ್ನೆಗಳ ಚೇಂಜ್ ಮಾಡ್ಬೇಕು. ಪ್ಲಸ್ ಇದ್ರೆ ಮೈನಸ್ ಮಾಡಬೇಕು, ಮೈನಸ್ ಇದ್ರೆ ಪ್ಲಸ್ ಮಾಡಬೇಕು. ಮಿಕ್ಕಿದ್ದೇನು ನೋಡಿ, ಒಂದು ಪ್ಲಸ್ ಇದೆ, ಒಂದು ಮೈನಸ್. ಚೇಂಜ್ ಮಾಡಿದ್ಮೇಲೆ ಮೈನಸ್ ಬಂದಿದೆ ಅಂದ್ರೆ ಪ್ಲಸ್ ಮೈನಸ್ ಇದ್ದಾಗ ಏನು ಕಳಿಬೇಕು ಅಂತ. 2ರಲ್ಲಿ 1 ಕಳೆದ್ರೆ ಏನು? 1. ಮಿಕ್ಕಿರೋದೇನು? ಎಕ್ಸ್. ಕರೆಕ್ಟ್. ಇದು ಕ್ಯಾನ್ಸಲ್ ಆಯ್ತು. ಈಕ್ವಲ್ಸ್, ಇದು ಪ್ಲಸ್. ಫಸ್ಟು +4 ಇತ್ತು, ಚಿಹ್ನೆ ಚೇಂಜ್ ಮಾಡಿದ್ಮೇಲೆ -4 ಆಯ್ತದು. ಕರೆಕ್ಟ್ ಅಲ್ವಾ? ಸೊ +4, ಒಂದು ಪ್ಲಸ್ ಒಂದು ಮೈನಸ್ ಕಳಿಬೇಕು. 6ರಲ್ಲಿ 4 ಕಳೆದ್ರೆ 2 ಬರುತ್ತೆ. ಅಂದ್ರೆ ಎಕ್ಸ್ ಬೆಲೆ ಏನಾಯ್ತು ಇವಾಗ? ಒಂದು ಎಕ್ಸ್ ಅಂದ್ರೂ ಒಂದೇನೆ, ಬರೀ ಎಕ್ಸ್ ಅಂದ್ರೂ ಒಂದೇನೆ. ಅಂದ್ರೆ ಎಕ್ಸ್ ಬೆಲೆ ಏನಾಯ್ತು? 2 ಆಯ್ತು. ಇದು ಎಕ್ಸ್ ನ ಬೆಲೆ ಆಯ್ತು. ಸೊ ಇನ್ ನೆಕ್ಸ್ಟ್ ಸ್ಟೆಪ್ಸ್ ಸೇಮ್ ಬರುತ್ತೆ. ನೋಡಿ, ಈಗ ಎರಡನೇ ಒಂದು ಎಕ್ಸಾಂಪಲ್, ಉದಾಹರಣೆನ ನೋಡೋಣ. ನೋಡಿ, ಇಲ್ಲೂ ಕೂಡ ಪ್ಲಸ್ ಇದೆ, ಪ್ಲಸ್ ಇದೆ. ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್, ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ ಸರ್. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ, ಇಲ್ಲೂ 1 ಇರುತ್ತೆ ಸರ್. ಕರೆಕ್ಟ್ ಅಲ್ವಾ? ಸೊ ಇದು ಈಕ್ವೇಶನ್ 1, ಇದು ಈಕ್ವೇಶನ್ 2. ಅಂದ್ರೆ ಸಮೀಕರಣ 1, ಸಮೀಕರಣ 2 ಆಯ್ತಾ? ಸಮೀಕರಣ 1 ಮತ್ತೆ ಸಮೀಕರಣ 2 ಆಯ್ತು. ನೋಡಿ, ಇವಾಗ ಹೆಂಗ್ ಕ್ಯಾನ್ಸಲ್ ಮಾಡೋದು? ಸೇಮ್ ಪ್ರೊಸೀಜರ್, ಏನು ಚೇಂಜಸ್ ಇಲ್ಲ. ಈಕ್ವೇಶನ್ 2 ಪ್ಲಸ್ ಇತ್ತು, ಮೈನಸ್, ಪ್ಲಸ್ ಇತ್ತು, ಮೈನಸ್, ಇಲ್ಲೂ ಪ್ಲಸ್ ಇರುತ್ತೆ, ಮೈನಸ್. ಸಿಂಬಲ್ಸ್ ನ ಚೇಂಜ್ ಮಾಡೋದಷ್ಟೇ. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಅಲ್ಲಿ ಕೊಟ್ಟಿದ್ರೆ ಸರ್ ಪ್ಲಸ್ ಮಾಡಿ, ಉಲ್ಟಾ ಮಾಡಬೇಕು. ಕರೆಕ್ಟಾ? ನೋಡಿ, ಇಲ್ಲಿ ಎಕ್ಸ್ ಇದೆ, ಇಲ್ಲೂ ಎಕ್ಸ್. ಕರೆಕ್ಟ್ ಅಲ್ವಾ? ಇಲ್ಲಿ 1 ಇದೆ, ಇಲ್ಲೂ 1 ಸೇಮ್ ಇದೆ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಆದ್ಮೇಲೆ ಏನಾಯ್ತು? ಮೈನಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಇದು ಸೇಮ್ ಇದೆ, ಚಿಹ್ನೆಗಳೇನು ಬೇರೆ ಬೇರೆ ಇದೆ. ಅಂದ್ರೆ ನಾವಿಲ್ಲಿ ಏನ್ ಮಾಡ್ಬೋದು? ಎಕ್ಸ್ ನ ಕ್ಯಾನ್ಸಲ್ ಮಾಡ್ಬೋದು. ಸಾರಿ, ಇಲ್ಲಿವರೆಗೂ ವೈ, ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು, ವೈ ಕ್ಯಾನ್ಸಲ್ ಮಾಡ್ಬೋದು. ನಮಗೆ ಯಾವುದು ಸೇಮ್ ಬರುತ್ತೆ. ಆಯ್ತಾ? ಎಕ್ಸ್ ಸೇಮ್ ಬಂದ್ರೆ ಎಕ್ಸ್, ವೈ ಸೇಮ್ ಬಂದ್ರೆ ವೈ. ಅಂಡ್ ಸಿಂಬಲ್ಸ್, ಚಿಹ್ನೆಗಳು ಏನಾಗಬೇಕು? ಬೇರೆ ಬೇರೆ. ಒಂದು ಪ್ಲಸ್ ಬರಬೇಕು, ಒಂದು ಮೈನಸ್. ಯಾವ ತರ ಅಂದ್ರೆ +1 -1 ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಅದೇ ತರ ಇದ್ರ ಬೆಲೆ ಕೂಡ 0. ಇಲ್ಲಿ ನೋಡಿ, ಇದು ಪ್ಲಸ್, ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಯ್ತು. ಅಂದ್ರೆ ಪ್ಲಸ್ ಮೈನಸ್ ಇದ್ದ ಕಳಿಬೇಕು ಅಂದ್ರೆ ಸಬ್ಸ್ಟ್ರಾಕ್ಷನ್ 2. ಇಲ್ಲೇನು ಇಲ್ಲ ಅಂದ್ರೆ 1 ಇರುತ್ತೆ. ಕರೆಕ್ಟ್? 2 ಅಲ್ಲಿ 1 ಅನ್ನ ಮೈನಸ್ ಮಾಡಿದ್ರೆ 1y = ಇದು ಪ್ಲಸ್. ಹೌದಾ? ಪ್ಲಸ್ ಇದೇನಾಯ್ತು? ಮೈನಸ್. ಅಂದ್ರೆ ಕಳಿಬೇಕು, ಒಂದು ಪ್ಲಸ್ ಒಂದು ಮೈನಸ್, ಸಬ್ಸ್ಟ್ರಾಕ್ಷನ್ ಮಾಡಬೇಕು. 7 - 5 ಎಷ್ಟು? 2 ಆಗುತ್ತೆ. ಅಂದ್ರೆ y ಬೆಲೆ ಎಷ್ಟಾಗುತ್ತೆ? y ಬೆಲೆ 2 ಆಯ್ತು. ನೆಕ್ಸ್ಟ್ ಏನ್ ಮಾಡೋದು? y = 2 ಅನ್ನೋದನ್ನ ಈಕ್ವೇಶನ್ 1, ಅದನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸಮೀಕರಣ 1 ಏನಿದೆ? x + 2y = 7.
ಕರೆಕ್ಟ್ ಅಲ್ವಾ? ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 7. ಸೊ ಎಕ್ಸ್ ಹಾಗೆ ಬರೀರಿ, ಪ್ಲಸ್ 2 ಹಾಗೆ ಬರೀರಿ. ವೈ ಬೆಲೆ ಬಂದಿದೆ ನೋಡಿ ಇವಾಗ ನಮಗೆ, ಆ ವೈ ಜಾಗದಲ್ಲಿ ಹಾಕಿ. ಕರೆಕ್ಟ್? ಎಕ್ಸ್ ಪ್ಲಸ್ 2 2 ಎಷ್ಟು 4 ಇಸ್ ಈಕ್ವಲ್ ಟು 7. ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 7 ಆಯ್ತು. ನಮಗೆ ಬೇಕಾಗಿರುವಂಥದ್ದು ಏನು? ಎಕ್ಸ್ ಬೇಕು. 7 ಪ್ಲಸ್ 4 ಆ ಕಡೆ ಹೋದ್ರೆ -4 ಆಗುತ್ತೆ. ಕರೆಕ್ಟ್? ಪ್ಲಸ್ ಇದ್ದಿದ್ದ ಆ ಕಡೆ ಹೋದ್ರೆ ಮೈನಸ್, ಮೈನಸ್ ಇದ್ದಿದ್ದ ಆ ಕಡೆ ಹೋದ್ರೆ ಪ್ಲಸ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 7 - 4 ಎಷ್ಟಾಗುತ್ತೆ? 3 ಆಗುತ್ತೆ. 7 - 4 ಎಷ್ಟು? 3. ನೋಡಿ, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಎಕ್ಸ್ ಕಂಡು ಹಿಡಿತಿದ್ವಿ, ನೆಕ್ಸ್ಟ್ ವೈ ಕಂಡು ಹಿಡಿತಿದ್ವಿ. ಬಟ್ ದಿಸ್ ಪ್ರಾಬ್ಲಮ್ ಅಲ್ಲಿ ಏನಾಗಿದೆ ನೋಡಿ, ಫಸ್ಟ್ ವೈ, ಯಾಕೆಂದ್ರೆ ಎಕ್ಸ್ ಕ್ಯಾನ್ಸಲ್ ಆಯಿತು, ಸೊ ವೈ ಬಂತು. ಏನ್ ಮಾಡ್ತೀವಿ ನೆಕ್ಸ್ಟ್? ಎಕ್ಸ್ ನ ಕಂಡು ಹಿಡಿತೀವಿ. ಮತ್ತೆ ವೈ ಕಂಡು ಹಿಡಿಯಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ವೈ ಬಂದಿರುತ್ತೆ, ವೈ ಜಾಗದಲ್ಲಿ ಅದ್ರ ಬೆಲೆ ಹಾಕ್ಬೇಕು. ಓಕೆನಾ? ವೈ ವ್ಯಾಲ್ಯೂನ ವೈ ಪ್ಲೇಸ್ ಅಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇದು ನಿಮಗೆ ಒಂದು ಸಣ್ಣ ಚೇಂಜಸ್ ಏನು ಅಂದ್ರೆ, ಎಲ್ಲಾ ಪ್ಲಸ್ ಕೊಟ್ಟಿದ್ರೆ ಸಮೀಕರಣ 2 ಅಂದ್ರೆ ಈಕ್ವೇಶನ್ 2 ಅಲ್ಲಿ ಆ ಚಿಹ್ನೆಗಳನ್ನ ಚೇಂಜ್ ಮಾಡಿ. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್ ಮಾಡಿ, ನಿಮಗೆ ಯಾವ್ದಾದ್ರು ಒಂದು ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು.